ಹಳ್ಳಿ ಒಳಗ ವರ್ಕ್ ಫ್ರಮ್ ಹೋಮ್ ಎಷ್ಟು ಚಲೋ ಇರ್ತದ ಅಂತ ಹೇಳ್ತೀನಿ ಬರ್ರಿ. ಮುಂಜಾನೆ ಎದ್ದೇಳ ತಡ ನಮ್ಮ ಅವ್ವ ನನಗೊಂದ್ ದೊಡ್ಡ ಟಾಸ್ಕ್ ಕೊಟ್ಬಿಟ್ಟಾಳ್ರಿ. ಏನಪ್ಪ ಅಂತಂದ್ರ ಅವ್ ಏನೋ ಕಾಗದ್ ಬಂದವ್ ನೋಡ್ ಮಗ, ಅವು ತುಂಬ ಕೊಡ್ಬೇಕಂತೇಳಿ ಹೇಳಿದಳ್ರಿ. ಏನಂತ ನೋಡ್ದ, SIR ಪೇಪರ್ಸ್. ಹಳ್ಳಿ ಒಳಗ ಯಾರಾದ್ರೂ ಹಿಂಗ ಏನಾರ ತುಂಬ ಕೊಡುವಪ್ಪ ಅಂತಂದ್ರು ಆ ಟೈಮಿಗೆ ನೀವು ತುಂಬಿಕೊಡ್ಲಿಲ್ಲ ಅಂತ ಅನ್ಕೋರಿ, ನೀವ್ ಯಾವ್ದ್ ಬಿ ಡಿಗ್ರಿ ಮಾಡಿರ್ರಿ, ಅವ್ರ ತಲೆಗೆ ಇರೋದ್ ಒಂದೇ, ಗೌಡ್ರ ಪಾರ್ ಯಾಕೋ ಸ್ವಲ್ಪ ದಡ್ಡ ಇದ್ದಂಗ ಅದೇನೋ ಒಂದ್ ಪೇಪರ್ ತುಂಬಲಕ್ ಬರ್ಲಿಲ್ಲ ಅಂತೇಳಿ ಫನ್ ಮಾಡ್ಬಿಡ್ತಾರ್ರಿ. ಇವತ್ ನಾಷ್ಟಕ್ಕ ನನ್ ಫೇವ್ರೇಟ್ ಗುಂತ್ಪಂಗಳ ಕೊಟ್ಟಿರಿ ನಮ್ಮ ವೈನಿಯ. ಗುಂತ್ಪಂಗಳು ತಿಲ್ಲಕ್ ಕುಂತ್ನಪ್ಪ ಅಂತಂದ್ರ ಅದೆಷ್ಟು ಗುಂತ್ಪಂಗಳು ಒಳಗ್ ಹೋಗ್ತಾವ ಅಂತೇಳಿ ಗೊತ್ತಾಗಲ್ರಿ. ಹಂಗೆ ಹೋಗ್ತಾ ಇರ್ಬೇಕು, ನಾವ್ ತಿಂತಾ ಇರ್ಬೇಕು. ಬೆಂಗಳೂರೊಳಗ ನಾ ವರ್ಕ್ ಮಾಡ್ಲಕ್ಕ ನಮ್ಮ ಆಫೀಸಿಗೆ ಹೋಗ್ಲಕ್ಕ 3 ಕಿಲೋಮೀಟರ್. ಆ 3 ಕಿಲೋಮೀಟರ್ ರೋಡ್ ಎಷ್ಟು ಟ್ರಾಫಿಕ್ ಜಾಮ್ ಆಗಿರ್ತದ ಅಂತೇಳಿ ನೀವು ನೋಡಿರ್ತೀರಿ. ಬಟ್ ಇಲ್ಲಿ ನಮ್ಮ ಹಳ್ಳಿ ಒಳಗೆ ನೆಟ್ವರ್ಕ್ ಸಿಗಲ್ಲ ಅಂತೇಳಿ ನಮ್ಮ ಹಳ್ಳಿ ನಿಂತ 10 ಕಿಲೋಮೀಟರ್ ವರ್ಕ್ ಫ್ರಮ್ ಹೋಮ್ ಮಾಡ್ಲಕ್ ಬಂದಿನ್ರಿ. ಯಾವ ಟ್ರಾಫಿಕ್ ಇಲ್ಲ, ಏನಿಲ್ಲ. ನಮ್ಮ ಫ್ರೆಂಡ್ ಫೈನಾನ್ಸ್ ಒಳಗನ ಇಂಟರ್ನೆಟ್ ಸ್ಪೀಡು ಬಾಳ ಭಯಂಕರ ಇತ್ತು ನೋಡ್ರಿ. ಆಫೀಸ್ನಾಗ ಇದ್ದೇವಪ್ಪ ಅಂತಂದ್ರ ಬೋರ್ ಆಯ್ತಪ್ಪ ಅಂದ್ರೆ ಕ್ಯಾಂಟೀನ್ ಮತ್ ಪ್ಯಾಂಟ್ರಿ ಕಡೆ ಎಲ್ಲ ಹೋಗಿ ಸ್ವಲ್ಪ ಕಾಫಿ ಗೀಫಿ ಎಳೆದು ಸ್ವಲ್ಪ ಲೈಟ್ ಆಗಿ ಜ್ಯೂಸ್ ಗೀಸ್ ಕುಡಿದು ಮೈಂಡ್ ಫ್ರೆಶ್ ಮಾಡ್ಕೊಂಡು ಮತ್ ಕೆಲಸ ರಿಸ್ಟಾರ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಲಂಚ್ ಟೈಮ್ ನಾಗ ಹೊರಗೆ ಹೋಗಿ ಚಲೋ ಬಜಿ ಈಜಿ ತಿಂದು ಹೋಟೆಲ್ನಾಗ ಫ್ರೆಶ್ ಚಾಯ್ ಕುಡಿದು ಮೈಂಡ್ ಡಬಲ್ ಫ್ರೆಶ್ ಮಾಡ್ಕೊಂಡ್ ಬಂದು ಕೆಲಸ ಮಾಡ್ತೀವಿ. ಜಲ್ದಿ ಲಾಗಿನ್ ಆಗಿ ಕೆಲಸ ಮುಗಿಸ್ಕೊಂಡು ಜಲ್ದಿ ಮನಿಗ್ ಹೋಗಮಂತೇಳಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದ. ಬಟ್ ಆಸ್ ಯೂಶುವಲ್ ಲಾಗೌಟ್ ಆಗಿ ಮನಿಗ್ ಹೋಗ್ಲಕ್ಕೆ 8:30 ಆಯ್ತು. ಬಟ್ ಒಂದ್ ಖುಷಿ ಏನಪ್ಪಾ ಅಂತಂದ್ರ ಕೆಲಸ ಮುಗಿದ್ಮೇಲೆ ಬಿ ಮನಿಗ್ ಹೋಗಿ ಅವ್ವ ಅಪ್ಪನ್ ಮೋತಿ ನೋಡಿ ಮನ್ಯಾಗ ಮಾಡಿರೋ ಅಡಿಗೆ ಊಟ ಮಾಡೀನ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.